ಗದಗ ನಗರದ ಎಂಎಸ್ ಕೃಷ್ಣಾನಗರದಲ್ಲಿ ಅಸಂಘಟಿತ ಕಾರ್ಮಿಕರ ಕಾರ್ಡ್ ನೋಂದಣಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದ್ದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಾಲ್ಮೀಕಿ ನಾಯಕ ಮಹಾಸಭಾದ ಯುವ ಘಟಕ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಮಿಕ ಇಲಾಖೆಯ ಅಧಿಕಾರಿ ಶ್ರೀ ಶೈಲ ಸೋಮನಕಟ್ಟಿ, ಅಸಂಘಟಿತ ವಲಯದ ಕಾರ್ಮಿಕರನ್ನ ಗುರುತಿಸಿ ಸರ್ಕಾರದ ಸೌಲಭ್ಯ ತಲುಪಿಸುವುದೇ ನಮ್ಮ ಗುರಿ ಎಂದಿದ್ದಾರೆ. ಪ್ರಸ್ತುತ ಹಮಾಲರು, ಟೈಲರ್ಗಳು, ಕ್ಷೌರಿಕರು ಸೇರಿದಂತೆ 91 ವೃತ್ತಿ ವರ್ಗಗಳನ್ನ ಈ ವ್ಯಾಪ್ತಿಗೆ ತರಲಾಗಿದ್ದು 18 ರಿಂದ 60 ವರ್ಷದೊಳಗಿನ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ ಇಲ್ಲದ ಕಾರ್ಮಿಕರು ನೋಂದಾಯಿಸಿಕೊಳ್ಳಬಹುದು. ಈ ವೇಳೆ ಮಾತನಾಡಿದ ಹಿರಿಯ ಪತ್ರಕರ್ತ ಅನಂತ ಕಾರ್ಕಳ, ನೋಂದಣಿ ಪ್ರಕ್ರಿಯೆಯನ್ನ ಇನ್ನಷ್ಟು ವೇಗಗೊಳಿಸುವಂತೆ ಇಲಾಖೆಯನ್ನ ಕೋರಿದ್ದಾರೆ. ಸ್ಥಳೀಯ ಟೌನ್ ಪ್ಲಾನ್ ಸದಸ್ಯ ಬಸವರಾಜ್ ಕಾಡಿಮನಿಯವರು ವಾರ್ಡ್ನಲ್ಲೇ ಕಾರ್ಯಕ್ರಮ ನಡೆಸಿರುವುದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಗದಗ ಜಿಲ್ಲಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ ಮರಾಠೆ ಹಾಗೂ ಅವರ ತಂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಇದು ಒಳ್ಳೆಯ ಕೆಲಸ. ಇಲ್ಲಿ ನಮ್ಮ ಮಂಜುನಾಥ ಮರಾಠೆ ಸುಮಾರು ಸಲ ನಮ್ಮ ಕಚೇರಿಗೆ ಆಗಮಿಸಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನಿನ್ನೆಯೂ ಕೂಡ ಬಂದಿದ್ದು, ಹಿಂದೆ ಕೂಡ 2-3 ಸಲ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಅವರು ಕೂಡ ಈಗ ವಿಷಯ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಕಾರ್ಮಿಕ ಇಲಾಖೆ ಮೊದಲನೇದಾಗಿ ಈ ಅಸಂಘಟಿತ ಕಾರ್ಮಿಕರನ್ನು ನಾವು ಕರಿತೀವಿ. ಈ ಅಸಂಘಟಿತ ಕಾರ್ಮಿಕರು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಈಗ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕಾರ್ಮಿಕ ಇಲಾಖೆ ಮೊದಲನೇದಾಗಿ ಈ ಅಸಂಘಟಿತ ಕಾರ್ಮಿಕರಲ್ಲಿ ನಾವು ಮೊದಲು 12 ವರ್ಗ ಇತ್ತದು. ಆಮೇಲೆ ಅದನ್ನು ಸರ್ಕಾರ ಗುರುತಿಸಿ ಏನು ಮಾಡ್ತಿ, ಸುಮಾರು 26 ವರ್ಗಗಳನ್ನು ಮಾಡ್ತಿ. ಆಮೇಲೆ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ಗುರುತಿಸಿ ಈಗ ಸುಮಾರು 91ಕ್ಕಿಂತ ಹೆಚ್ಚಿನ ವರ್ಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇದೆ. ಈಗ ಬೇರೆ ಬೇರೆ ಮಂಡಳಿಗಳಿದಾವೆ ನಮ್ಮಲ್ಲಿ. ಈ ಸುಮಾರು 2-3 ಮಂಡಳಿಗಳು ಬರ್ತವೆ. ಕರ್ನಾಟಕ ಕಲ್ಯಾಣ ಮಂಡಳಿ ಅಂತಿದೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ, ಕರ್ನಾಟಕ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ. ಹೀಗೆ ಮಂಡಳಿಗಳು ನಮ್ಮಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅವರು ರಚನೆಯಾಗಿ ಕಾರ್ಮಿಕರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ಈ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಮಂಡಳಿ ಏನಿದೆ, ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ 26 ವರ್ಗ ಮುಂಚೆ ಬಂದಿತ್ತು ಅಂತ ಹೇಳಿದಲ್ಲ, ಅದರಲ್ಲಿ ಹಮಾಲರು ಬರ್ತಾರೆ, ಟೈಲರ್ಗಳು, ಅದೇ ರೀತಿ ಗೃಹ ಕಾರ್ಮಿಕರು ಇರ್ತಾರೆ, ಅಗಸರು ಬರ್ತಾರೆ, ಅದೇ ರೀತಿ ಚಿಂದಿ ಆಯುವಂಥವರು, ಕುಮಾರರು, ಅಕ್ಕಸಾಲಿಗರು, ಹೀಗೆ ಸುಮಾರು ಸರ್ಕಾರ ಏನು ಮಾಡಿದೆ, 91ಕ್ಕಿಂತ ಹೆಚ್ಚಿನ ವರ್ಗಣ ಮಾಡಿದೆ. ಅವರೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಇದಾವೆ. ಆ ಕಾಮನ್ ಸರ್ವಿಸ್ ಸೆಂಟರ್ ಕೂಡ ಯಾಕಂದರೆ ಎಲ್ಲ ನಮ್ಮ ಗದಗ ಜಿಲ್ಲೆ ಇರ್ಬೋದು, ರಾಜ್ಯಾದ್ಯಂತ ಅವು ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಅರ್ಹತೆಗಳೇನಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದೆವು. ಮುಖ್ಯವಾಗಿ ಏನಪ್ಪ, ಈ ಒಂದು ಏನು 91 ವರ್ಗ ನಾವು ಕೆಲವು ಸಂಕ್ಷಿಪ್ತ ಹೇಳಿದೆ. ಆ ಕಾರ್ಮಿಕರ ಏನು ಕೆಲಸವನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ವರ್ಗ ಮಾಡಿದ್ದಾರೆ. ಇದರಲ್ಲಿ ನೇಕಾರರು ಇರ್ಬೋದು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರು ಮತ್ತು ಪತ್ರಿಕಾ ವಿತರಕರು, ಪತ್ರಿಕೆಯನ್ನು ವಿತರಣೆ ಮಾಡಿದ್ರು ಅವರು, ಅದೇ ರೀತಿ ಕ್ಷೌರಿಕರು ಬರ್ತಾರೆ, ಅಲೆಮಾರಿಗಳು ಬರ್ತಾರೆ, ಉಪ್ಪು ತಯಾರಕರು, ಕೇಬಲ್ ಕಾರ್ಮಿಕರು, ಇವರೆಲ್ಲ ಬರ್ತಾರೆ. ಅದನ್ನು ಇವಾಗ ಕಾಂಪ್ಲೆಕ್ಸಲ್ಲಿ ಕೊಡ್ತೀವಿ ಆಮೇಲೆ ಇದರಲ್ಲಿರುವಂಥದ್ದು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ನಮ್ಮ ಅಸಂಘಟಿತ ಕಾರ್ಮಿಕರಂತ ಹೇಳ್ತೀವಿ, ಅದರ ಸಂಘಟನೆಯಿಂದ ಇಲ್ಲ. ಇನ್ನೊಂದಿದೆ ನಮ್ಮಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ, ಅದು ಸಂಘಟಿತ ವರ್ಗದವ್ರಿಗೆ ಇರುವಂಥದ್ದು. ಅದರಲ್ಲಿ ESI PF ಇರುತ್ತೆ ಅವ್ರಿಗೆ. ಈಗ ಎಲ್ಲರೂ ಒಂದು ನಾವು ಫ್ಯಾಕ್ಟ್ರಿ ಕೆಲಸ ಹೋಗ್ತೀವಿ ಅಥವಾ ಅಲ್ಲಿ ಹಾಜರಿ ಹಾಕ್ತೀವಿ, ಸೈನ್ ಮಾಡ್ತೀವಿ, ಪ್ರತಿ ತಿಂಗಳು ESI PF ಕಟ್ ಆಗುತ್ತೆ. ಅದು ಸಂಘಟಿತ ಕಾರ್ಮಿಕ. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಏನೇ ತೊಂದರೆ ಆದರೂ ಕೂಡ ESI PF ಇರುತ್ತಲ್ಲ, ಆ ESI PF ಇರುತ್ತೆ, ಅವರಿಗೆ ಸೌಲಭ್ಯವನ್ನು ನೀಡ್ತಾರೆ. ಆಮೇಲೆ ಅಂತಾರೆ ಯಾರಂದ್ರೆ ಫ್ಯಾಕ್ಟ್ರಿ ಕೆಲಸ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರಲ್ಲ ಅವರಿಗೆ ಈ ಕಾರ್ಡ್ ಬರೋದಿಲ್ಲ. ಇದು ಒಳ್ಳೆ ಏನಪ್ಪ ಅಂದ್ರೆ ESI PF ಇರಬಾರದು. ESI PF ಇತ್ತಪ್ಪ ಅಂದರೆ ಈ ಅಸಂಘಟಿತದಲ್ಲಿ ನೋಂದಣಿ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಅವ್ರಿಗೆ ಸೌಲಭ್ಯ ಇರುತ್ತೆ.
SIP ಮತ್ತು ಏನಪ್ಪ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು. ಕಾರ್ಡ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದವರು ನಿವಾಸಿ ಅಂತೇಳಿ ಇರಬೇಕಾಗುತ್ತೆ. ಮತ್ತು ವಯಸ್ಸು 18ರಿಂದ 60 ವರ್ಷ, 18ಕ್ಕಿಂತ